ಈ ನಕ್ಷತ್ರದಲ್ಲಿ ಪಾಪಗ್ರಹಗಳಿದ್ರೆ, ಶನಿ ಏನಾದ್ರು ಜಾತಕದಲ್ಲಿ ದುಸ್ಥಾನವಾಗಿದ್ರೆ ಆರೋಗ್ಯ ಸಮಸ್ಯೆಗಳನ್ನ ಅವರು ಅನುಭವಿಸಬೇಕಾಗ್ತದೆ. ಈ ಒಂದನೇ ಪಾದದಲ್ಲಿ ಹುಟ್ಟಿರುವಂತ ಸ್ವಂತ ಸಂಸ್ಥೆಗಳನ್ನ ನಡೆಸುವಂತಹ ಯೋಗಾದಿಗಳಿರ್ತದೆ. ಪೂಜಿಸಬೇಕಾಗಿರುವಂತ ದೇವತೆ ಯಾರು ಅಂದ್ರೆ ದಕ್ಷಿಣಾಮೂರ್ತಿಯನ್ನ ಆರಾಧನೆ ಮಾಡೋದು. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೇವನಾಗಿರುವಂತಹ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡುತ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧುದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇವತ್ತು ಪುಷ್ಯ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಪುಷ್ಯ ನಕ್ಷತ್ರದ ಗುಣಧರ್ಮಾದಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಯಾರೆಲ್ಲ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದಿರಿ ಅವರು ಹೆಚ್ಚೆಚ್ಚು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಈ ಪುಷ್ಯ ನಕ್ಷತ್ರದ ಅಧಿಪತಿ ಬಂದು ನಕ್ಷತ್ರಾಧಿಪತಿ ಬಂದು ಬ್ರಹ್ಮನ ಮಾನಸ ಪುತ್ರ ದೇವಗುರುಗಳಾಗಿರುವಂತಹ ಬೃಹಸ್ಪತಿಗಳು ಈ ನಕ್ಷತ್ರದ ದೇವತೆ. ಹಾಗಾದ್ರೆ ಈ ನಕ್ಷತ್ರಾಧಿಪತಿ ಯಾರು ಅಂದ್ರೆ ಈ ನಕ್ಷತ್ರಾಧಿಪತಿ ಬಂದು ಶನಿ ಮಹಾದೇವರು, ಶನಿ ಗ್ರಹ ಇದೆಯಲ್ಲ, ಇದು ಶನಿಗೆ ಸಂಬಂಧಪಟ್ಟಂತಹ ಗ್ರಹ ನಕ್ಷತ್ರ. ಯಾರೆಲ್ಲ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ ಅವ್ರಿಗೆ ಶನಿ ದೇಶದಿಂದ ಪ್ರಾರಂಭ ಆಗುತ್ತೆ ಅವರ ಲೈಫ್ ಸ್ಟೈಲ್. ಇನ್ನು ದೇಹದಲ್ಲಿ ಅಧಿಪತ್ಯ ಅಂತ ಬಂದ್ರೆ ಯಾವ ಅಂಗಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಸೊಂಟದ ಮೇಲ್ಭಾಗ, ಹೊಟ್ಟೆ ಭಾಗ ಏನಿದೆ ಅದಷ್ಟಕ್ಕೂ ಕೂಡ ನಕ್ಷತ್ರ ಅಧಿಪತಿಯನ್ನು ಹೊಂದಿರುತ್ತೆ. ಯಾರೇ ಜಾತಕದಲ್ಲಿ ಈ ನಕ್ಷತ್ರದಲ್ಲಿ ಪಾಪಗ್ರಹಗಳಿದ್ರೆ ಮತ್ತು ಶನಿ ಏನಾದ್ರು ಜಾತಕದಲ್ಲಿ ದುಸ್ಥಾನ ಪಾಪಗ್ರಹಗಳ ಜೊತೆಗಿದ್ರೆ ಅವರಿಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳನ್ನ ಅವರು ಅನುಭವಿಸ್ಬೇಕಾಗ್ತದೆ. ಇನ್ನು ಈ ನಕ್ಷತ್ರದ ಬಣ್ಣ ಬಂದು ಬಂಗಾರದ ಬಣ್ಣ, ಗೋಲ್ಡನ್ ಕಲರ್ ಇದು. ಮತ್ತೆ ಇದು ಪಂಚತತ್ವಗಳಿಗೆ ಜಲತತ್ವ, ಎಮೋಷನಲ್ ನಕ್ಷತ್ರ ಅಂತ ಕರಿತಿರ್ತೀವಿ. ಯಾವಾಗಲೂ ಮಲ್ಟಿಪಲ್ ಎಮೋಷನ್ಸ್ಗಳು ಬೇಗ ಚೇಂಜ್ ಆಗ್ತಿರ್ತದೆ. ಜಲ ಮಾತೃ ಪ್ರೀತಿಯನ್ನು ತೋರಿಸುತ್ತೆ, ಬೇಗ ನೊಂದುಕುತ್ತದೆ. ಹೆಣ್ಣಿನ ಗುಣಧರ್ಮಗಳು, ಹೆಣ್ಣಿನ ಕ್ಯಾರೆಕ್ಟರಿಸ್ಟಿಕ್ ಜಾಸ್ತಿ ಇರ್ತದೆ. ತಾಯಿಯ ಗುಣಧರ್ಮಗಳು ಕೂಡ ಈ ನಕ್ಷತ್ರದವರಿಗೆ ಇರ್ತದೆ. ಇನ್ನು ನೀವು ಪೂಜಿಸಬೇಕಾಗಿರುವಂಥ ದೇವತೆ ಯಾರು ಅಂದ್ರೆ ಬೃಹಸ್ಪತಿಗಳು ಅಥವಾ ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡೋದ್ರಿಂದ ತುಂಬ ಪವರ್ಫುಲ್, ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಅದರಿಂದ ಅನುಕೂಲಗಳಾಗುತ್ತೆ, ಬೇಗ ಅಂದ್ಕೊಂಡಂತೆಲ್ಲ ಸಿದ್ಧಿಸುತ್ತೆ. ಇನ್ನು ಇವ್ರಿಗೆ ಲಕ್ಕಿ ನಂಬರ್ಸ್ ಅಂತ ಬಂದ್ರೆ 8 ಮತ್ತು 6ನೇ ನಂಬರ್ ತುಂಬ ಚೆನ್ನಾಗಾಗುತ್ತೆ. ಆಪ್ಷನಲ್ಲಿ 5ನೇ ನಂಬರ್ ಕೂಡ ಇವ್ರಿಗೆ ಚೆನ್ನಾಗಾಗುತ್ತೆ. ಇವರಿಗೆ ಅದೃಷ್ಟದ ವಾರಗಳು ಅಂತ ಬಂದಾಗ ಶನಿವಾರ, ಬುಧವಾರ ಮತ್ತು ಶುಕ್ರವಾರ ಇವರಿಗೆ ತುಂಬ ಚೆನ್ನಾಗಿ ಆಗ್ಬರ್ತದೆ. ಇನ್ನು ಇವ್ರಿಗೆ ಕಡು ನೀಲಿ ಬಣ್ಣ, ಅದು ಕೂಡ ಇವರಿಗೆ ತುಂಬ ಚೆನ್ನಾಗಿ ಆಗ್ಬರುತ್ತೆ. ಇದು ಮ್ಯಾಚ್ ಆಗುತ್ತೆ. ಇನ್ನು ಈ ನಕ್ಷತ್ರದಲ್ಲಿ ಭರತ ಮಹರ್ಷಿ, ಅತ್ರಿ ಮಹರ್ಷಿ, ಸ್ವಾಮಿ ಚಿನ್ಮಯಾನಂದರು ಇವರೆಲ್ಲರೂ ಕೂಡ ಜನಿಸಿರುವಂಥದ್ದು ವಿಶೇಷ. ಇನ್ನು ಈ ನಕ್ಷತ್ರಕ್ಕೆ ಶಾಸ್ತ್ರದಲ್ಲಿ 86 ಇಯರ್ಸ್ 86 ವರ್ಷಗಳ ಪೂರ್ಣಾಯುವನ್ನು ಹೇಳಿದ್ದಾರೆ. ಇನ್ನು ಈ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರಿಗೆ, ಈ ಒಂದನೇ ಪಾದದಲ್ಲಿ ಹುಟ್ಟಿರುವಂಥವ್ರಿಗೆ ಸ್ವಲ್ಪ ನಾಯಕನ ಗುಣ, ಲೀಡರ್ಶಿಪ್ ಕ್ವಾಲಿಟಿ ಇರುವಂಥದ್ದು, ರಾಜಕಾರ್ಯಗಳನ್ನು ಮಾಡುವಂಥದ್ದು, ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡುವಂಥದ್ದು, ರಾಜಕಾರಣದಲ್ಲಿ ಗುರುತಿಸ್ಕೊಳ್ಳುವಂಥದ್ದು, ಸ್ವಂತ ಸಂಸ್ಥೆಗಳನ್ನು ನಡೆಸುವಂತಹ ಯೋಗಾದಿಗಳಿರ್ತದೆ. ಇನ್ನು 2ನೇ ಪಾದದವರಿಗೆ ಸ್ವಲ್ಪ ಸ್ಮಾರ್ಟ್ ವರ್ಕು, ಮಾರ್ಕೆಟಿಂಗು, ಮಾತುಗಾರಿಕೆ, ಈ ಥರದ್ದು ಕೆಲಸ ಕಾರ್ಯಗಳಲ್ಲಿ ಇವ್ರಿಗೆ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಏನಾಗುತ್ತೆ, ಇವ್ರಿಗೆ ಜನಗಳ ಜೊತೆ ಹೆಚ್ಚು ಪೀಪಲ್ ಆಫೀಸರ್ಸ್ ಅಂತ ಏನು ಕರಿತೀವಿ, ಇವರಿಗೆ ಜನಗಳ ಸಂಪರ್ಕ, ಜನಗಳನ್ನು ಮೇಂಟೈನ್ ಮಾಡೋದು, ಜನ ಸಂಪರ್ಕವನ್ನು ಚೆನ್ನಾಗಿ ಬಿಲ್ಡ್ ಮಾಡುವಂಥದ್ದು, ಈ ಥರ ವೃತ್ತಿಗಳು ಇವರಿಗೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಮಾತುಗಾರರಾಗಿರ್ತಾರೆ. 3ನೇ ಪಾದದವರು ಸ್ವಲ್ಪ ಲೆಕ್ಕಾಚಾರದ ಗುಣಗಳು ಮತ್ತು ಬಿಸ್ನೆಸ್ ಮೈಂಡ್ ಇರುತ್ತೆ, ವ್ಯಾವಹಾರಿಕ ಗುಣಧರ್ಮಾದಿಗಳನ್ನು ಇವರು ಹೆಚ್ಚಿಟ್ಕೊಂಡಿರ್ತಾರೆ. ಇನ್ನು 4ನೇ ಪಾದದವರಿಗೆ ಸ್ವಲ್ಪ ರಿಸರ್ಚ್ ಓರಿಯೆಂಟೆಡ್, ಕ್ರಿಯೇಟಿವಿಟಿ ಮೈಂಡು, ಸಿನಿಮಾ, ಫೋಟೋಗ್ರಫಿ, ಮತ್ತು ಅವ್ರು ಯಾವುದೇ ಫೀಲ್ಡಲ್ಲಿ ಇರಲಿ ಇವರು ಮಲ್ಟಿಪಲ್ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಯೋಗಗಳನ್ನು ಇವರು ಹೊಂದಿರ್ತಾರೆ ಅನ್ನುವಂಥದ್ದನ್ನು ನಾವು ಇಲ್ಲಿ ತಿಳ್ಕೊಬೇಕಾಗ್ತದೆ. ಮತ್ತು ಈ ನಕ್ಷತ್ರದಲ್ಲಿ ಜನನ ಆಗಿರುವಂಥವ್ರಿಗೆ ಭಾಳ ವಿಶೇಷವಾಗಿ ತುಂಬ ಅಭಿವೃದ್ಧಿಯನ್ನು ಕಾಣುವಂತಹ ಅನೇಕ ಬೇರೆ 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 ಸಮಯಗಳು ಕೂಡ ಇವರಿಗೆ ಆಗ್ತದೆ. ನೋಡಿ, ಯಾರೆಲ್ಲ ಈ ಪ್ರಥಮ ಚರಣದಲ್ಲಿ ಚೆನ್ನಾಗಿರ್ತಾರೋ ನೋಡಿ, ಅವರಿಗೆ
ವಿಶೇಷವಾಗಿ 15ನೇ ವರ್ಷದ ನಂತರ ತುಂಬ ಲೈಫಲ್ಲಿ ಇಂಪ್ರೂವ್ಮೆಂಟ್ಗಳಾಗುವಂಥದ್ದು. 25ನೇ ವರ್ಷದಲ್ಲೇ ಸ್ವಂತವಾಗಿ ದುಡಿಯುವಂತಹ ಯೋಗ. 34ನೇ ವರ್ಷದಲ್ಲಿ ಮೇಧಾವಿಗಳಾಗುವಂಥದ್ದು, ಬುದ್ಧಿವಂತರಾಗುವಂಥದ್ದು. 60 ವರ್ಷದ ನಂತರ ಈ ಜೀವನದಲ್ಲಿ ನನಗೆ ಸಾಕಪ್ಪ, ಎಲ್ಲ ಲೈಫ್ ಇಷ್ಟೇ ಅನ್ನುವಂಥ ಮನಸ್ಥಿತಿಗೆ ಹೋಗುವವರು ಇರ್ತಾರೆ ನೋಡಿ. ಸೇಮ್ ಟೈಮಲ್ಲಿ ಇವ್ರಿಗೆ ಈ 1ನೇ ಪಾದದಲ್ಲಿ ಹುಟ್ಟಿರುವಂಥವ್ರಿಗೆ 5ನೇ ವರ್ಷದಲ್ಲಿ ಜ್ವರ ಹೆಚ್ಚಾಗಿ ಪೀಡಿಸುವಂಥದ್ದು. 13ನೇ ವಯಸ್ಸಲ್ಲಿ ಚರ್ಮಬಾಧಿ. 20ರಿಂದ 27ರೊಳಗೆ ಮದುವೆ ಯೋಗ ಇರುವಂಥದ್ದು. 22ನೇ ವಯಸ್ಸಿಂದ ಆಚೆಗೆ ಇವರಿಗೆ ಸಂತಾನ ಯೋಗ ಇರುವಂಥದ್ದು. ಅದರಿಂದ ಇವರು 22ರ ನಂತರನೇ ಇವರಿಗೆ ಮದುವೆ ಯೋಗ ಶೀಘ್ರವಾಗಿ ಬಂದ್ಬಿಡುತ್ತೆ. 2 ಹೆಣ್ಣು ಮಕ್ಕಳು ಯೋಗ ಇರುತ್ತೆ ಈ ಜಾತಕರಿಗೆ. ಜೊತೆಗೆ ಹೆಂಡತಿ ಜೊತೆ ಬಹಳ ಪ್ರೀತಿ ಇರುವಂತಹ ಯೋಗ. 30ನೇ ವಯಸ್ಸಲ್ಲಿ ತಂದೆಗೆ ಸ್ವಲ್ಪ ತೊಂದರೆ ಆಗುವಂತಹ ಅನುಭವ ಆಗುತ್ತೆ. 38ನೇ ವಯಸ್ಸಲ್ಲಿ ಸ್ವಲ್ಪ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಅನಾನುಕೂಲ, ಆರೋಗ್ಯದ ಸಮಸ್ಯೆ. ಮತ್ತು 60 ವರ್ಷದ ನಂತರ ಪೂರ್ಣಾಯುವನ್ನ ಈ ನಕ್ಷತ್ರದ 1ನೇ ಪಾದದವರಿಗೆ ತಿಳಿಸ್ತಾ ಇರುವಂಥದ್ದು. ಇನ್ನು 2ನೇ ಪಾದದವ್ರ ಬಗ್ಗೆ ನಾವು ಮಾತನಾಡೋದಾದ್ರೆ 10ನೇ ವಯಸ್ಸಿಂದನೇ ಇವರಿಗೆ ಭಾಗ್ಯ ವೃದ್ಧಿ ಆಗುತ್ತೆ. 20ನೇ ವಯಸ್ಸಲ್ಲಿ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ. 25ನೇ ವಯಸ್ಸಿನ ನಂತರ ಭೋಗಾಸಕ್ತಿ. ನೋಡಿ, 20ನೇ ವಯಸ್ಸಿನ ನಂತರ ಒಳ್ಳೊಳ್ಳೆ ಉದ್ಯೋಗ ಕೆಲಸ ಕಾರ್ಯಗಳನ್ನು ಮಾಡುವಂಥ ಯೋಗ ಬರುತ್ತೆ. ಕೆಲವು ಸಾರಿ ಇವರು ಸೋಮಾರಿತನದಿಂದ ಅದನ್ನ ಕಳ್ಕೊಳ್ಳುವಂಥ ಸಾಧ್ಯತೆಗಳಿರ್ತದೆ. 25ನೇ ವರ್ಷದಲ್ಲಿ ಒಂದು ಒಳ್ಳೆ ಜೀವನವನ್ನು ಕಟ್ಟಿಕೊಳ್ಳುವಂಥದ್ದು. 30ನೇ ವರ್ಷದಲ್ಲಿ ಒಂದಷ್ಟು ಸ್ಪಿರಿಚುಯಾಲಿಟಿಗೆ ಜಾಸ್ತಿ ಹೋಗ್ಬಿಡ್ತಾರೆ. ಇನ್ನು 35ನೇ ವಯಸ್ಸಲ್ಲಿ ಒಂದಷ್ಟು ದುಡ್ಡು, ಕಾಸು, ಹಣ, ವ್ಯವಹಾರ, ಅಂತಸ್ತು, ಧನಕನಕಾದಿಗಳನ್ನು ಕೂಡಿಡುವಂಥದ್ದು. 40ನೇ ವಯಸ್ಸಲ್ಲಿ ಸ್ವಲ್ಪ ಆಧ್ಯಾತ್ಮದ ಕಡೆಗೆ ಒಲವು ಇವರಿಗೆ ಜಾಸ್ತಿ ಆಗುವಂಥ ಯೋಗ ಇದೆ. 45 ವರ್ಷದ ನಂತರ ರಾಜಯೋಗ. 50ನೇ ವಯಸ್ಸಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಲಿಯುವ, ತೊಡಗಿಸ್ಕೊಳ್ಳುವಂತಹ ಯೋಗ. 50ನೇ ವಯಸ್ಸಲ್ಲಿ ಅನೇಕ ಮಹನೀಯರನ್ನ ಭೇಟಿ ಮಾಡುವಂಥದ್ದು. 60, 65 ನಂತರ ಆಧ್ಯಾತ್ಮ ಪ್ರಚಾರ ಮಾಡುವಂತಹ ಯೋಗ ಇವರಿಗೆ ಪ್ರಾಪ್ತಿ ಆಗ್ತದೆ. ಇದೇ ರೀತಿಯಾಗಿ 3ನೇ ಪಾದದವರು ನೋಡಿ ಬಹಳ ಚೆನ್ನಾಗಿರುವಂಥದ್ದು. 4ನೇ ವಯಸ್ಸಲ್ಲಿ 16ನೇ ವಯಸ್ಸು ಅಂದ್ರೆ 4 ಜನ ಸಹೋದರಿಯರಿರುವಂತಹ ಯೋಗ ಇದೆ. ಬಟ್ ಇವತ್ತಿನ ಜನರೇಷನ್ಲಿ ಅವರೇ ಯಾರು 4 ಮಕ್ಕಳನ್ನ ಮಾಡ್ಕೊಳ್ಳೋದಿಲ್ಲ. 16ನೇ ವಯಸ್ಸಿನ ನಂತರ ಇವ್ರಿಗೆ ಲೈಫಲ್ಲಿ ಅಭಿವೃದ್ಧಿಗಳು ಪ್ರಾರಂಭ ಆಗ್ತದೆ. 25ನೇ ವಯಸ್ಸಲ್ಲಿ ಇವ್ರಿಗೆ ಒಂದಷ್ಟು ಉದ್ಯೋಗದಲ್ಲಿ ಅನುಕೂಲ ಆದರೂ ಕೂಡ ಮನೆಯಲ್ಲಿ ಒಂದಷ್ಟು ಕೆಟ್ಟ ಘಟನೆಗಳು ಕೂಡ ಸಂಭವಿಸುವಂಥದ್ದು ಇರ್ತದೆ. ಮತ್ತು ಇವರಿಗೆ ಸಹೋದರ ಏನಾದರೂ ಆದರೆ ಇವ್ರಿಗೆ 14ನೇ ವಯಸ್ಸಿದ್ದಂಥ ಸಂದರ್ಭದಲ್ಲಿ ಅಥವಾ ಆ ಸಹೋದರನಿಗೆ 14ನೇ ವಯಸ್ಸಿಗೆ ಬಂದಾಗ ಅವನಿಗೆ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ಒಂದಷ್ಟು ಸಂತಾನ ಮತ್ತು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ನೋವನ್ನು ಅನುಭವಿಸುವಂಥ ಸಾಧ್ಯತೆಗಳು ಕೂಡ ಇವರಿಗೆ ಬರ್ತದೆ 3ನೇ ಪಾದದವ್ರಿಗೆ. ನೋಡಿ, 4ನೇ ಪಾದದಲ್ಲಿ 13ನೇ ವಯಸ್ಸಿಂದ ಒಳ್ಳೆ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಾಗುವಂಥದ್ದು. 20ನೇ ವಯಸ್ಸಿನ ನಂತರ ಭೋಗಭಾಗ್ಯಗಳು, ಅದೃಷ್ಟವನ್ನ ಬರುವಂಥದ್ದು. 24ನೇ ವರ್ಷದಲ್ಲಿ ಒಂದಷ್ಟು ತಪ್ಪುಗಳನ್ನು ಮಾಡಿ, ಒಂದಷ್ಟು ಸಮಸ್ಯೆಗಳನ್ನು ಮಾಡಿ, ತಪ್ಪು ನಿರ್ಧಾರಗಳಿಂದ ಲೈಫಲ್ಲಿ ಒಂದಷ್ಟು ತೊಂದರೆಗಳನ್ನು ಅನುಭವಿಸಿ ತದನಂತರ ನಾನು ಮಾಡ್ಕೊಂಡಿದ್ದ ತಪ್ಪು, ನಾನು ಯಾರನ್ನು ನಂಬಾರ್ದಿತ್ತು, ನನ್ನ ಕೆಟ್ಟ ಸವಾಸ ಮಾಡಿಬಿಟ್ಟೆ ಅನ್ನುವಂಥದ್ದು ಬರುತ್ತೆ. 35ನೇ ವಯಸ್ಸಿನ ನಂತರ ಜೀವನ ಒಂದು ಸರಿಯಾದ ಹಾದಿಯಲ್ಲಿ ಹೋಗ್ಲಿಕ್ಕೆ ಪ್ರಾರಂಭ ಆಗತ್ತೆ. ಅದಾದ ಮೇಲೆ ಮುಂದಿನ ದಿನಗಳಲ್ಲಿ ಇವರು ತುಂಬ ಚೆನ್ನಾಗಿರ್ತಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಬೇಕಾಗ್ತದೆ. ಇನ್ನು ಸಾಮಾನ್ಯವಾಗಿ ಈ ನಕ್ಷತ್ರದವರಿಗೆ ಸ್ವಲ್ಪ ಬ್ಲಡ್ ಇನ್ಫೆಕ್ಷನ್ಸ್ ಆಗುವಂಥದ್ದು, ಗ್ಯಾಸ್ಟ್ರಿಕ್ಕು, ಉಬ್ಸ, ಜೀರ್ಣ ಸರಿಯಾಗಿ ಆಗದೆ ಇರುವಂಥದ್ದು, ಕಫ ವಾತ ಪ್ರಾಬ್ಲಮ್ ಆಗುವಂಥದ್ದು, ಮೂತ್ರದ್ವಾರದಲ್ಲಿ ಕಲ್ಲು, ಕಿಡ್ನಿ ಸ್ಟೋನ್ ಆಗುವಂಥ ಸಾಧ್ಯತೆಗಳಿರ್ತದೆ. ಇದ್ರ ಬಗ್ಗೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ನೀವು ಎಚ್ಚರಿಕೆಯನ್ನು ತಗೋಬೇಕು ಅಂತ ಹೇಳ್ತಾ, ಇದಿಷ್ಟು ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಪುಷ್ಯ ನಕ್ಷತ್ರದವ್ರು ಯಾರೆಲ್ಲ ಇದ್ದೀರಿ ನೀವೆಲ್ಲರೂ ಕೂಡ ಇದನ್ನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.